2008ರಲ್ಲಿ ನಮ್ಮ ನಾಯಕರ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆಗೆ ನೀರು ಹರಿಸ್ಬೇಕಂದ್ರೆ ನಾವೆಲ್ಲ ಶಾಸಕರು ಸೇರಿ ಷರತ್ತಾಗಿದ್ವಿ. ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ, ನಾವು ಬಿಟ್ಕೊಡಲ್ಲ ಅಂತ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಕ್ಸ್ಪರ್ಟ್ಸರ ಜೊತೆ ಮಾತಾಡಿ ಚರ್ಚೆ ಮಾಡಿ ತುಂಗಾದಿಂದ 17.44 TMC ನೀರು ಕೊಡಬೇಕಂದಾಗ ಲಿಫ್ಟ್ ಮಾಡಬೇಕಂದಾಗ ಹೇಳಿ 324 ಕೋಟಿ ಮಂಜೂರು ಮಾಡಿದರು. ಕಾಮಗಾರಿ ಮುಕ್ತಾಯ ಆಗಿದೆ. ಮತ್ತು ಅರಣ್ಯ ಇಲಾಖೆದು ಏನು ಫಾರೆಸ್ಟ್ ಅದು ಆಗಿದೆ. ಆ ಪವರ್ ಗ್ರಿಡ್ ಕೂರಿಸ್ಬೇಕು, ವಿಳಂಬ ಆಗಿದೆ. ಇವತ್ತು ನೋಡಿ ಲಿಫ್ಟ್ ಮಾಡಿದರೆ ಭದ್ರಾಕ್ಕೆ ನಮ್ಮ ರೈತರಿಗೆ ನಾಟಿಯ ಬೆಳೆ, ಮಳೆಗಾಲ ಬೆಳೆ, ಬೇಸಿಗೆ ಬೆಳೆ ಹಚ್ಚೋಕ್ಕೆ ನೀರು ಸಹ ಅನುಕೂಲ ಆಗ್ತಿತ್ತು. ನೀರು ತುಂಗಾದಿಂದ ವ್ಯರ್ಥವಾಗಿ ನೀರು ಹರಿದು ಹೋಗ್ತಾ ಇದೆ. ತುಂಗಭದ್ರಾ ಜಲಾಶಯನೂ ಭರ್ತಿಯಾಗಿದೆ. ನಮ್ಮ ರೈತರಿಗೆ ಭಾಳಷ್ಟು ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ನಾವಿವತ್ತು ವಿಸಿಟ್ ಮಾಡಿದ್ದೀವಿ, ಭೇಟಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಸರ್ಕಾರ ಇದನ್ನು ಬಗೆಹರಿಸ್ತಾ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಂತೇಳಿ ಒಂದು ಭೇಟಿ ಕೊಟ್ಟಿದ್ದೀವಿ. ತಕ್ಷಣ ಸರ್ಕಾರ ಈಗ DFO ಮಾತಾಡಿದ್ವಿ, ಮಲ್ಲಿಕಾರ್ಜುನ್ ಮಾಡಿಕೊಟ್ರು. DFO ಮಾತಾಡಿದ್ವಿ, ಅದನ್ನು ಆದಷ್ಟು ಬೇಗ CCFಗೆ ಹೋಗ್ಬೇಕು, ಅವ್ರಿಗೂ ಮಾತಾಡ್ತೀವಿ. ಸರ್ಕಾರ ಮಟ್ಟದಲ್ಲಿ ಸಹ ನಾವು ಪ್ರಯತ್ನ ಮಾಡ್ತೀವಿ. ಆದಷ್ಟು ಇನ್ನೂ 30 ಕೋಟಿ ಹೆಚ್ಚುವರಿ ಬಿಡುಗಡೆ ಆಗಬೇಕು, ಹಣ ಬೇಕಾಗಿದೆ. ಇದು ಕ್ಲಿಯರ್ ಆಗಬೇಕಂದ್ರೆ ಸರ್ಕಾರ ಎಲ್ಲ ಒಂದು ಕಡೆ ರೈತರ ಕಣ್ಣೀರು ವರ್ಷ ಬದಲಾಗಿ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತದೆ. ಇವರಿಗೆ ಕುರ್ಚಿ ಮುಖ್ಯ ಆಗಿದೆ. ನೋಡಿ, ಇವತ್ತು ಆ ಗೌಡನಕೆರೆ ಏತ ನೀರಾವರಿ ಅಲ್ಲಿ ಇವರಿಗೆ ಪವರ್ ಬಿಲ್ ಕಟ್ಟೋಕ್ಕಾಗಿಲ್ಲ. ನಾವು ಕೇಳಿದ್ವಿ, ಯಾಕೆ ಏತ ನೀರಾವರಿ ಪರ ನಮಗೆ ಹಣ ಇಲ್ಲ, ಸರ್ಕಾರ ಹಣಕಾಸು ವ್ಯವಸ್ಥೆ ಮಾಡಬೇಕಾಯ್ತು. ಇವರು ಡೆಲ್ಲಿಲೆಲ್ಲ ರಾಜಕಾರಣ ಮಾಡೋದು. ಕರ್ನಾಟಕದ ಜನರಿಗೆ ನ್ಯಾಯ ಒದಗಿಸ್ಬೇಕು. ಇವರು ಯಾರು ಮುಖ್ಯಮಂತ್ರಿ ಬದಲಾವಣೆ ಆದರೂ, ಯಾರು ಮುಖ್ಯಮಂತ್ರಿ ಆದರೂ, ಯಾರು ಸಚಿವರಾಗ್ತಾರೆ ಮುಖ್ಯ ಅಲ್ಲ. ಇವರು ಇದರಲ್ಲೇ ರಾಜಕಾರಣದಲ್ಲೇ ಕಾಲ ಸಮಯವನ್ನು ಕಳೆದ್ರೆ ರೈತನ ಬದುಕು ಹಸನಾಗಬೇಕಾಯ್ತು. ರೈತನ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾರೆ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ತಕ್ಷಣ ಈ ಒಂದು ಏನು ಮುತ್ತಿನಕೊಪ್ಪ ಏತ ನೀರಾವರಿ ಸಮಸ್ಯೆ ಬಗೆಹರಿಸ್ಬೇಕು, ಪವರ್ ಗ್ರಿಡ್ ಕೂರಿಸ್ಬೇಕು. ಮತ್ತು ತುಂಗಾದಿಂದ 17.4 TMC ನೀರು ಲಿಫ್ಟ್ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಈ ಹಿಂದೆ ಭದ್ರಾದಿಂದ ಬೇರೆ ಬೇರೆ ಕಡೆ ನೀರು ಕೊಟ್ಟಾಗ ನಮ್ಮ ದಾವಣಗೆರೆ ಜಿಲ್ಲೆವೆಲ್ಲ ಮುಖಂಡರು ಸೇರಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ. ಇದು ಪ್ರಾರಂಭ, ಇದು ಆರಂಭ. ಇವತ್ತಿಂದ ಆರಂಭ ಆಗಿದೆ. ತಕ್ಷಣ ಬಿಡುಗಡೆ ಹಣ 30 ಕೋಟಿ ಬಿಡುಗಡೆ ಮಾಡಬೇಕು. ಭದ್ರಾಕ್ಕೆ 17.4 TMC ನೀರು ಬಿಡುಗಡೆ ಆಗಬೇಕು. ಅದು ನಮ್ಮ ಉದ್ದೇಶ. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಹೋರಾಟ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಷ್ಟ್ರೀಯ ಹೆದ್ದಾರಿಗಳು ಬಂದು, ರಾಜ್ಯ ಹೆದ್ದಾರಿಗಳು ಬಂದಾಗುತ್ತೆ, ನಗರಗಳು ಬಂದ್ ಮಾಡ್ತೀವಿ, ರಾಜ್ಯ ಮಟ್ಟದಲ್ಲೂ ಹೋರಾಟ ಮಾಡ್ತೀವಿ. ಮುಖ್ಯಮಂತ್ರಿಗಳ ಮನೆ ಕಚೇರಿ ಮುತ್ತಿಗೆ ಆಗ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು.